ಏನು ಕ್ರೂಷಿಯಲ್ ಅನ್ನೋದು ಇವತ್ತು ನಿಮ್ಗೆ ಯಾರಿಗೂ ಕೂಡ ನಮಗೆ ಯಾರಿಗೂ ಕೂಡ ತಿಳಿದಿಲ್ಲ. ಅನೇಕ ವಿಚಾರಗಳಿದ್ದಾವೆ. ಒಂದು ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ ಚುನಾವಣೆ ಇದೆ, GBA ಚುನಾವಣೆ ಇದೆ, ಆಮೇಲೆ ಇವತ್ತು ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇವತ್ತು ದಿವಸ ಇದೆ. ಪಕ್ಷವನ್ನು ಬಲಿಷ್ಠಪಡುವಂಥದ್ದಿದೆ. ಹಾಗೂ ಮೋದಿ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡುವಂಥದ್ದು ಕೂಡ ಇದೆ. ಇವತ್ತು ಬೆಲೆ ಏರಿಕೆ, ಇವತ್ತು ಯಾವ ರೀತಿ ನಮ್ಮ ದೇಶದ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ, ಇದೆಲ್ಲವೂ ಕೂಡ ವಿಚಾರಗಳಿದ್ದಾವೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಜಿಯವರು, AICC ಅಧ್ಯಕ್ಷರು, ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರು, ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು ಕರೆದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ್ಮೇಲೆ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡೋದು ಅಂತ ಗೊತ್ತಾಗುತ್ತೆ. ಸರ್, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಒಂದು ಸಚಿವ ಸಂಪುಟ ಪುನರ್ರಚನೆ, ಎರಡನೇದು ನಾಯಕತ್ವ ಬದಲಾವಣೆ. ನಾವು ಇದೆಲ್ಲವೂ ಕೂಡ ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ಇದು ಯಾರು ನಾವು ನೀವು ಮಾತಾಡಿದರೆ ಆಗುವಂಥದ್ದಲ್ಲ. ಪ್ರತಿಯೊಂದಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ, ಅಂತಿಮ, ಅದು ಫೈನಲ್. ಹೈಕಮಾಂಡ್ ಏನು ಚರ್ಚೆ ಮಾಡ್ತದೆ, ನಿರ್ಧಾರ ಮಾಡ್ತಾರೆ, ಅದು ಅಂತಿಮ ಆಗ್ತದೆ. ಅಲ್ಲ, ಹೀಗಾಗಿ ಎಲ್ಲ ಸಚಿವರುಗಳು ಆಪ್ತರೆಲ್ಲರೂ ಒಟ್ಟಿಗೆ ಬಂದಿರೋದು ನೋಡಿದರೆ ಏನು ತಪ್ಪಿದೆ? ಎಲ್ಲ ನಾವು ನೋಡಿ, ಈಗ ನಾವು ತಪ್ಪೇನಿದೆ? ಅಲ್ಲ, ಪಕ್ಷದ ವರಿಷ್ಠರನ್ನ ಭೇಟಿಯಾಗುವಂಥದ್ದು ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಈಗ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಮುಖ್ಯಮಂತ್ರಿಗಳು ಒಬ್ಬರೇ ಹೋಗ್ತಾರೆ ಅಥವಾ ಶಿವಕುಮಾರ್ ಅವರು ಕೂಡ ಜೊತೆಲಿ ಹೋಗ್ತಾರೆ? ಗೊತ್ತಿಲ್ಲ ನನಗೆ, ಅದು ಆ ವಿಚಾರ ಗೊತ್ತಿಲ್ಲ. ಅವರಿಂದ ಕೇಳ್ಕೊಳ್ಬೇಕು. ಯಾಕಂದರೆ ನೀವು ಕೂಡ ಕಿಚನ್ ಕ್ಯಾಬಿನೆಟ್ ಸದಸ್ಯರು. ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ಕ್ಯಾಬಿನೆಟ್ಟು, ನೋ ಕಿಚನ್, ಎವ್ರಿಬಡಿ ಈಸ್ ಇನ್ ಕಿಚನ್ ಕ್ಯಾಬಿನೆಟ್. ಕಾರ್ಯಕರ್ತರು ಒಳಗೊಂಡು ಎಲ್ಲರೂ ಕೂಡ ಒಂದೇ ಇರಲಿ, ಭೇದ ಭಾವನೆ ಇಲ್ಲ. ಇದು ಈಗ ಶಾಸಕರಿಗೆ ಮತ್ತು ಸಚಿವಾಕಾಂಕ್ಷಿಗಳಿದೆ, ಅವರಿಗೆ ಒಂದು ಗುಡ್ ನ್ಯೂಸ್ ಇರುತ್ತೆ ಇವತ್ತಿನ ಒಂದು ಸಭೆಯಲ್ಲಿ. ಗೊತ್ತಿಲ್ಲಮ್ಮ, ನಾನು ಹೆಂಗೆ ಹೇಳಿ ಅವ್ರದ್ದು? ರಾಹುಲ್ ಗಾಂಧಿ ಅವ್ರ ತಲೆಯಲ್ಲಿ ಏನಿದೆ, ಅವ್ರ ವಿಚಾರಗಳೇನಿದ್ದಾವೆ, ಅದು ನಾನು ಹೆಂಗೆ ಹೇಳಕ್ಕೆ ನಾವೀಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಹೋಗ್ತಾ ಇದ್ದೀರಿ, ಅವ್ರ ಜೊತೆನೇ ಬಂದಿದ್ದೀವಿ ನಿನ್ನೆ. ಅದರಲ್ಲಿ ಮತ್ತೊಮ್ಮೆ ಭೇಟಿಯಾಗಿ ಹೋಗ್ತಾ ಇದ್ದೀರಿ. ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ.